ಹಾಯ್ ನಮಸ್ಕಾರ. ಸೊ ಎಕ್ಕಾ ಸಿನಿಮಾ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ಹಾಗೇನೆ ಒಂದು ರೀತಿಯಲ್ಲಿ ಇವತ್ತು ನನ್ನ ಚಾನಲಲ್ಲಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಸೊ ಅದೇನು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅಂದರೆ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಎಕ್ಕಾ ಸಿನಿಮಾಗೆ ಆಫ್ಟರ್ ಯುವ ರಾಜ್ಕುಮಾರ್ ಅವ್ರದ್ದು ಯುವ ಆದ ಮೇಲೆ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಆಗಿರುವಂಥದ್ದು ಎಕ್ಕಾ. ಸೊ ಎಕ್ಕಾ ರಾಜ ರಾಣಿ ನನ್ನ ಕೈಯೊಳಗೆ ಅಂತ ಏನು ಸಾಂಗ್ ಇದೆ ಅಪ್ಪು ಸರ್ದು, ಸೊ ಅದರಲ್ಲಿರೋ ಒಂದು ಹೆಸರನ್ನು ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಎಕ್ಕಾ ಅಂತ. ಸೊ ಎಕ್ಕಾ ಅಂತಂದ್ರೆ ಒಂದು ರೀತಿಯಲ್ಲಿ ಡಿಫ್ರೆಂಟ್ ಆಗಿರುವಂಥ ಹೆಸರು. ಸೊ ಈ ಹೆಸರು ಜೊತೆಗೇನೆ ಈ ಒಂದು ಸಿನಿಮಾದ ಒಂದು ಲೇಟೆಸ್ಟ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಎಲ್ಲಿವರೆಗೂ ಚಿತ್ರೀಕರಣ ಬಂದಿದೆ ಆ್ಯಂಡ್ ಯಾವಾಗ ರಿಲೀಸ್ ಆಗುತ್ತೆ, ಸೊ ಏನು ಕತೆ, ಸೊ ಅದ್ರ ಬಗ್ಗೆ ಮಾತಾಡೋಣ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಯುವ ಸಿನಿಮಾ ನಾವೆಲ್ಲ ನೋಡಿದ್ವಿ, ಯುವ ರಾಜ್ಕುಮಾರ್ ಅವ್ರದ್ದು. ಸೊ ಆ ಒಂದು ಸಿನಿಮಾ ಒಂದು ಹೊಸದಾಗಿ ನಟಿಸಿದ್ದಾರೆ, ಹೊಸದಾಗಿ ಸಿನಿಮಾ ಮಾಡಿದ್ದಾರೆ ಅನ್ನೋ ಫೀಲ್ ಕೊಡಲಿಲ್ಲ. ಎಷ್ಟೋ ಸಿನಿಮಾಗಳು ಮಾಡಿದಾರೇನೋ ಯುವ ಅವರು ಅನ್ನೋ ಒಂದು ಫೀಲ್ ಕೊಟ್ಟಂಥ ಸಿನಿಮಾ ಯುವ. ಆ್ಯಂಡ್ ಅದ್ಭುತವಾದಂಥ ಒಂದು ಫ್ಯಾಮಿಲಿ ಸ್ಟೋರಿ ಅಂತ ಸಿನಿಮಾ. ಸೊ ಅದ್ರ ಜೊತೆಗೇನೆ ಆ ಸಿನಿಮಾ ಮುಗಿದ ಆದಮೇಲೆ ಸೊ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಸಿನಿಮಾ ಎಲ್ರಿಗೂ ಗೊತ್ತಿರೋ ಹಾಗೇನೆ ಎಕ್ಕಾ. ಸೊ ಎಕ್ಕಾ ಸಿನಿಮಾಗೆ ವೇಟಿಂಗಲ್ಲಿ ಇದ್ದಾರೆ ಎಲ್ಲರೂ ಕೂಡ, ಫ್ಯಾನ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಸಿನಿ ಪ್ರೇಮಿಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ವೇಟಿಂಗಲ್ಲಿ ಇದ್ದಾರೆ. ಆ್ಯಂಡ್ ಎಷ್ಟೋ ಜನ ಅಂದ್ಕೊಂಡಿರ್ಬೋದು ಎಕ್ಕಾ ಸಿನಿಮಾದು ಶೂಟಿಂಗ್ ಎಲ್ಲಿ ತನಕ ಬಂದಿದೆ ಅಥವಾ ಎಲ್ಲಿ ತನಕ ಪ್ರೋಸೆಸ್ ನಡೀತಾ ಇದೆ, ಏನೆಲ್ಲ ಆಗ್ತಾ ಇದೆ, ಅದ್ರ ಜೊತೆಗೆ ರಿಲೀಸ್ ಪ್ಲಾನ್ ಯಾವಾಗ ಮಾಡ್ಕೊಂಡಿದ್ದಾರೆ ಅಂತ. ಯಾಕಂದರೆ ಈ ವರ್ಷ ನಾನು ತುಂಬ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಲ್ಲ, ಈ ವರ್ಷ ಇದೆಯಲ್ಲ ತುಂಬ ಸಿನಿಮಾಗಳು ರಿಲೀಸ್ ಆಗುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಸಿನಿಮಾ ರಿಲೀಸ್ ಆಗುವಂಥ ಒಂದು ಇಯರ್ ಆಗುತ್ತೆ 2025, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಈ ಒಂದು ಎಕ್ಕಾ ಸಿನಿಮಾ ಈ ವರ್ಷ ರಿಲೀಸ್ ಆಗುತ್ತಾ, ನೆಕ್ಸ್ಟ್ ವರ್ಷ ರಿಲೀಸ್ ಆಗುತ್ತಾ, ಹೇಗೆ ಏನು ಕತೆ ಅಂತ ನೋಡೋದಾಯಿತು ಅಂದರೆ ಖಂಡಿತವಾಗ್ಲೂ ಎಕ್ಕಾ ಸಿನಿಮಾ ಈ ವರ್ಷನೇ ರಿಲೀಸ್ ಆಗುತ್ತೆ, ಅದು ಆದಷ್ಟು ಬೇಗನೆ. ಸೊ ಯಾವಾಗ ಅಂತ ಹೇಳ್ತೀನಿ, ಅದಕ್ಕಿಂತ ಮುಂಚೆ ಶೂಟಿಂಗ್ ಬಗ್ಗೆ ಚಿಕ್ಕದಾಗಿ ಒಂದು ಅಪ್ಡೇಟ್ ಹೇಳ್ಬಿಡ್ತೀನಿ. ಸೊ ಶೂಟಿಂಗ್ನ ಒಂದು ಸ್ಕೆಡ್ಯೂಲ್ ಬಂದ್ಬಿಟ್ಟು ಫಸ್ಟ್ ಸ್ಕೆಡ್ಯೂಲು ಕಂಪ್ಲೀಟ್ ಆಗಿದೆ ಅನ್ನೋ ಮಾಹಿತಿ ಬಂದಿದೆ. ಅದ್ರ ಜೊತೆಗೆ ಸೆಕೆಂಡ್ ಸ್ಕೆಡ್ಯೂಲು ಕೂಡ ವೆರಿ ಫಾಸ್ಟಾಗಿ ಮಾಡ್ತಾ ಇದ್ದಾರೆ, ಯಾವುದೇ ಒಂದು ಗ್ಯಾಪ್ ತೊಗೊಳ್ತಾ ಇಲ್ವಂತೆ. ಈಗ ಒಂದು ಶೂಟಿಂಗ್ ಆಗ್ತಂದ್ರೆ ಕೆಲವೊಂದು ಟೈಮಲ್ಲಿ ಒಂದು ವೀಕು ಅಥವಾ ಒಂದು 3-4 ಡೇಸ್ ಗ್ಯಾಪ್ ತೊಗೊಳ್ತಾರೆ ರೆಸ್ಟ್ ಅಂತ. ಬಟ್ ಯಾವುದೇ ಒಂದು ಗ್ಯಾಪನ್ನು ತೊಗೊಳ್ಳದೆ ಚಿತ್ರತಂಡ ಆದಷ್ಟು ಬೇಗ ಥಿಯೇಟ್ರಿಗೆ ಬರಬೇಕನ್ನೋ ಒಂದು ಹುಮ್ಮಸ್ಸಲ್ಲಿ ಬೇಗ ಚಿತ್ರೀಕರಣ ಮುಗಿಸ್ತಾ ಇದ್ದಾರೆ ಅಂತ. ಅದಂತೂ ತುಂಬ ಖುಷಿಯಾದಂಥ ವಿಚಾರ. ಇನ್ನು ಸಾಂಗ್ಸ್ ಬಗ್ಗೆ ಬಂದರೆ, ಸಾಂಗ್ಸ್ ಶೂಟಿಂಗ್ ಬಗ್ಗೆ ಸೊ ಔಟ್ ಆಫ್ ಹೊರಗಡೆ ಹೋಗುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರಂತೆ. ಔಟ್ ಆಫ್ ಕಂಟ್ರಿ ಆಗಿರ್ಬೋದು ಅಥವಾ ಒಂದು ನಮ್ಮ ದೇಶದಲ್ಲೇ ಕೆಲವೊಂದು ಬೆಸ್ಟ್ ಪ್ಲೇಸ್ಗಳನ್ನು ಹುಡುಕ್ಬಿಟ್ಟು ಅಲ್ಲಿ ಸಾಂಗ್ ಶೂಟ್ಗೆ ಹುಡುಕ್ತಾ ಇದ್ದಾರಂತೆ. ಸೊ ಶೂಟಿಂಗ್ ಕೂಡ ಪ್ರೋಸೆಸ್ಸಲ್ಲಿ ಹೋಗ್ತಾ ಇದೆ. ಸೊ ಸೆಕೆಂಡ್ ಸ್ಕೆಡ್ಯೂಲ್ ತುಂಬ ಫಾಸ್ಟಾಗಿ ಹೋಗ್ತಾ ಇದೆ. ಫಸ್ಟ್ ಸ್ಕೆಡ್ಯೂಲ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಅಂತೆ. ಇನ್ನೇನು ಸೆಕೆಂಡ್ ಸ್ಕೆಡ್ಯೂಲ್ ಆಗಿದ್ಮೇಲೆ ನೆಕ್ಸ್ಟ್ ಅಪ್ಕಮಿಂಗು ಸಾಂಗ್ ಶೂಟಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಸೊ ಡಬ್ಬಿಂಗಿಗೆ ಬರ್ತಾರೆ. ಸೊ ಎಲ್ಲ ಪ್ರೋಸೆಸ್ ಮುಗಿಯೋ ಅಷ್ಟರಲ್ಲಿ ಎಷ್ಟು ತಿಂಗಳಾಗುತ್ತೆ ಅನ್ನೋ ನೋಡೋದಾಯಿತು ಅಂದರೆ ಸೊ ನಿಜವಾಗ್ಲೂ ಶಾಕ್ ಆಗ್ತೀರಾ. ಈ ಒಂದು ಸಿನಿಮಾನ ಜೂನಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತ ಎಕ್ಕಾ ಸಿನಿಮಾನ. ಸೊ ನಿಜವಾಗ್ಲೂ ಸರ್ಪ್ರೈಸ್ ಅಂತ ನನಗನ್ನಿಸ್ತು, ಜೂನಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೇಳಿದಾಗ. ಸೊ ಆದಷ್ಟು ಬೇಗ ಸಿನಿಮಾ ತೆರೆಗೆ ಬರಲಿ, ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಎಕ್ಕಾ ಸಿನಿಮಾದ್ದು. ಆ್ಯಂಡ್ ಯುವ ಅವರ ಒಂದು ಯುವ ರಾಜ್ಕುಮಾರ್ ಅವ್ರದ್ದೊಂದು ಯುವ ಸಿನಿಮಾ ನೋಡಿದಾಗ ನಾನು ಆಗಲೇ ಹೇಳಿದಾಗೇ ಅವ್ರು ಎಷ್ಟೋ ಸಿನಿಮಾ ಮಾಡಿಬಿಟ್ಟಿದ್ದಾರನ್ನಪ್ಪ ಅನ್ನೋ ಒಂದು ಫೀಲ್ ಕೊಟ್ಟಿತ್ತು ಅವರ ಒಂದು ಆ್ಯಕ್ಟಿಂಗು. ಸೊ ಈ ಸಿನಿಮಾದಲ್ಲೂ ಕೂಡ ಮೋಸ್ಟ್ ವೇಟೆಡ್ ಯಾವ ರೀತಿ ಇರುತ್ತೆ, ಎಕ್ಕಾ ಅನ್ನೋ ಒಂದು ಟೈಟಲ್ಲೇ ಒಂದು ಕ್ಯಾಚಿ ಆಗಿದೆ. ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಸೊ ಓವರಾಲ್ ಆಗಿ ಎಕ್ಕಾ ಸಿನಿಮಾದ ಒಂದು ಶೂಟಿಂಗ್ ಮತ್ತು ರಿಲೀಸ್ ಅಪ್ಡೇಟ್ ಆಗಿತ್ತಿದು. ಸೊ ನೋಡೋಣ, ಆದಷ್ಟು ಬೇಗ ಟೀಮ್ ಕಡೆಯಿಂದ ಒಂದು ಅಪ್ಡೇಟ್ ಬರುವಂಥ ಸಾಧ್ಯತೆಗಳಿದೆ. ಸೊ ಏನು ಬರುತ್ತೆ, ಏನು ಕತೆ, ನೆಕ್ಸ್ಟು ಪೋಸ್ಟರ್ ಮುಖಾಂತರವಾಗಿ ಏನಾದರೂ ಒಂದು ಅಪ್ಡೇಟ್ ಕೊಡ್ತಾರಾ ಎಕ್ಕಾ ಟೀಮು. ಸೊ ಕಾದ್ ನೋಡೋಣ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ನೀವು ಯಾವ ಸಿನಿಮಾಗೆ, ಅಪ್ಕಮಿಂಗ್ ಸಿನಿಮಾಗೆ ವೇಟ್ ಮಾಡ್ತಾ ಇದ್ದೀರಾ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಮುಂದಿನ ನೋಡೋದಲ್ಲಿ ನಿಮ್ಗೆ ಕೆಲಸ ಸಿಗ್ತೀನಿ ಅಂತ ಹೇಳ್ತಾ ಸೊ ಯಾರೇ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಿಲ್ಲ, ಎಕ್ಸ್ ಆ್ಯಂಡ್ ಟ್ವಿಟರ್ ಹಾಗೆ ಎಕ್ಸು ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಆ್ಯಂಡ್ ಇನ್ನೇ 40,000ಕ್ಕೆ ನಮ್ಮ ಚಾನಲ್ ತುಂಬ ಹತ್ರನೇ ಬರ್ತಾ ಇದೆ. ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆದಷ್ಟು ಬೇಗ ಕೊಟ್ಟರೆ 40,000 ಬೇಗ ರೀಚ್ ಆಗ್ತೀವಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.